ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸಾನಂದಮಾನಂದವನೇ ವಸಂತಂ ಆನಂದಕಂದಂ ಹತಪಾಪವೃಂದಂ ವಾರಾಣಸೀನಾಥಮನಾಥನಾಥಂ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಡಾಕಿನ್ಯಾಂ ಭೀಮಶಂಕರಂ ಅನ್ನುವಂಥ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಸೃಷ್ಟಿಯ ಆರಂಭದಿಂದಲೂ ಇರಬಹುದಾದಂತಹ ಅವಿನಾಶಿಯಾದ ಸನಾತನವಾದ ಶಾಶ್ವತವಾದ ನಿತ್ಯ ನೂತನವಾದ ಜ್ಯೋತಿರ್ಮಯ ಕ್ಷೇತ್ರ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವಂಥ ಸಂದರ್ಭ. ಆತ್ಮೀಯರೇ, ನಾವು ಕೇವಲ ಈ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಮಾತ್ರ ನೋಡದೆ ಇನ್ನೂ ಸ್ವಲ್ಪ ಮುಂದುವರೆದು ಕಾಶಿಯ ವೈಭವ, ಮಹತ್ವ, ತತ್ವ ಈ ಎಲ್ಲ ದೃಷ್ಟಿಕೋನದಿಂದಲೂ ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಈ ಉಪನ್ಯಾಸಗಳ ಮೂಲಕ ಮಾಡೋಣ ಅಂತ ಹೇಳ್ತಾ, ಶಿವನಿಗೆ ಕಾಶಿ ಎಂದರೆ ತುಂಬ ಇಷ್ಟವಂತೆ. ಸಾಕ್ಷಾತ್ ಶಿವನೇ ಈ ಮಾತನ್ನು ಹೇಳ್ತಾನೆ ಪಾರ್ವತಾದೇವಿಗೆ, ಯಥಾ ತ್ವಯಿ ಮಮ ಪ್ರೀತಿ ತಥಾ ಕಾಶ್ಯಂ ಶುಭಾನನೇ. ಹೇ ಶುಭಾನನೆಯಾದಂಥ ಪಾರ್ವತಿಯೇ, ನನಗೆ ನಿನ್ನಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಕಾಶಿ ಕ್ಷೇತ್ರದ ಮೇಲಿದೆ ಅಂತ. ಮತ್ತೆ ಮಮಾಪರ ತನು ಕಾಶಿ ಮತ್ತೋ ಭಿನ್ನ ನಸಾಪರ ಸೈವಾಹಂ ನಾವಯೋರ್ಭೇದಂ ಸತ್ಯಂ ಏವವಾ ಯೋರಿವ. ಕಾಶಿಯು ನನ್ನ ಎರಡನೆಯ ಶರೀರವಾಗಿದೆ. ನನ್ನ ಹೊರತು ಕಾಶಿ ಬೇರಿಲ್ಲ. ಆ ಕಾಶಿಯೇ ನಾನಾಗಿದ್ದೇನೆ. ನನ್ನ ಸ್ವರೂಪವೇ ಕಾಶಿಯಾಗಿದೆ. ಹೀಗಾಗಿ ನನಗೂ ಕಾಶಿಗೂ ಭೇದವಿಲ್ಲ. ಶಿವರಹಸ್ಯದಲ್ಲಿ ಇಡೀ ಕಾಶಿ ಕ್ಷೇತ್ರದ ವಿವರಣೆ, ಮಹತ್ವ, ತತ್ವ ಶಿವನೇ ಹೇಳುವಂಥ ವಿಚಾರ. ಬೇರೆ ಕ್ಷೇತ್ರಗಳ ಬಗ್ಗೆ ಬೇರೆ ದೇವತೆಗಳು ಹೇಳ್ತಾರೆ, ನಂದಿಕೇಶ್ವರ ಹೇಳ್ತಾರೆ, ಹೀಗೆ. ಆದರೆ ಕಾಶಿಯ ಬಗ್ಗೆ ಸಾಕ್ಷಾತ್ ಪರಮೇಶ್ವರನೇ ಹೇಳಿದ್ದಾನೆ. ಇನ್ನು ಮುಂದುವರೆದು ಹೇಳ್ತಾನೆ, ಮತ್ಸ್ವರೂಪ ಯತಃ ಕಾಶಿ ತಥೋಹಮಿತಿ ತತ್ವತಃ. ಕಾಶಿಯೇ ನನ್ನ ಸ್ವರೂಪವಾಗಿದೆ. ಹಾಗಾಗಿ ಯಾವುದೋ ಕಾಶಿಯ ಮಹಾನಗರದಲ್ಲಿ ಯಾವುದೋ ಒಂದು ದೇವಾಲಯ, ಆ ದೇವಾಲಯದಲ್ಲಿ ಒಂದು ಜ್ಯೋತಿರ್ಲಿಂಗ ಅಷ್ಟೇ ಶಿವ ಅಂತ ತಿಳಿಯಬಾರದು. ಸಂಪೂರ್ಣ ಕಾಶಿಯೆಲ್ಲ ಜ್ಯೋತಿರ್ಲಿಂಗ ಸ್ವರೂಪವೇ, ಶಿವಮಯವೇ ಅನ್ನುವುದನ್ನು ತಿಳಿಯಬೇಕು ಅಂತ. ಮತ್ತು ಈ ಕಾಶಿಯು ಭೂಲೋಕದಲ್ಲಿದ್ದರೂ ಸಹ ಭೂಮಿಗೆ ಸಂಬಂಧಪಟ್ಟಿಲ್ಲ ಅಂತ. ಭೂಗತಾಪಿ ನ ಭೂಹು ಕಾಶಿ ಅಂದರೆ ಭೂಮಿಯ ಮೇಲಿದ್ದರೂ ಇದು ಭೂಮಿಗೆ ಸಂಬಂಧಪಡದ ವಿಚಾರವಾಗಿದೆ, ಸಂಬಂಧಪಡದ ಒಂದು ದಿವ್ಯ ಭೂಮಿಕೆಯಾಗಿದೆ ಅಂತ. ಮತ್ತು ಇಂತಹ ಕಾಶಿಯು ಭಕ್ತರ ಪಾಲಿಗೆ ಕೇಳಿದ್ದನ್ನು ಕೊಡುವಂಥ ಕಾಮಧೇನುವಾಗಿದೆ. ಯಂ ಕಾಶಿ ಕಾಮಧೇನುರ್ ಮೋಕ್ಷರೋಪೇಷ್ಟ ಕಾಮದ. ಹಾಗೆಯೇ ಕಾಶಿ ಕಾಶೀತಿ ಸತತಂ ಯಃ ಕಾಶಿ ಸ್ಮರಣೆ ರತಃ ಸದ್ಯಃ ಸರ್ವಪಾಪೇಭ್ಯೋ ಮುಚ್ಯತೆ ದೇವಿ ಸರ್ವದಾ. ದೇವಿ ಪಾರ್ವತಿ, ಯಾರು ಸದಾಕಾಲ ಕಾಶಿ 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 ಅಂತ ಜಪ ಮಾಡ್ತಾ ಇರ್ತಾರೋ ಅವರು ಸರ್ವ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ, ಸಂದೇಹವೇ ಇಲ್ಲ ಅಂತ ಹೇಳಿ ಬೇಕಾದಷ್ಟು ಅದರ ಮಹತ್ವವನ್ನು ಶಿವನು ಹೇಳಿದ್ದಾನೆ. ಹೀಗಾಗಿ ಇಷ್ಟೊಂದು ಮಹತ್ವವನ್ನು ಹೊಂದಿರುವಂಥ ಕಾಶಿ ಕ್ಷೇತ್ರ, ಆ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆ ಪ್ರಧಾನವಾಗಿ ಶಿವಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಸ್ಕಾಂದ ಪುರಾಣದಲ್ಲಿ ಅತ್ಯಂತ ವಿಸ್ತಾರವಾದ ಚಿಂತನೆ ಇದೆ. ಕಾಶಿಖಂಡ ಅನ್ನುವಂಥದ್ದೇ ಒಂದು ವಿಶೇಷವಾದ ಭಾಗ. ಅಲ್ಲಿ ಯಾವ ಯಾವ ದೇವತೆಗಳು, ಯಾವ ಯಾವ ತೀರ್ಥಗಳು, ಯಾರು ಯಾರು ಸ್ಥಾಪನೆ ಮಾಡಿದ ಲಿಂಗಗಳು ತುಂಬ ವಿಸ್ತಾರವಾಗಿದೆ. ಅದನ್ನು ಹೊರತುಪಡಿಸಿ ಬ್ರಹ್ಮವೈವರ್ತ ಪುರಾಣ, ಹೀಗೆ ಬಹುಪಾಲು ಎಲ್ಲ ಪುರಾಣದಲ್ಲೂ ಕಾಶಿಯ ವೈಭವ, ಕಾಶಿಯ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ ವ್ಯಾಸ ಮಹರ್ಷಿಗಳು.
ಹೀಗಾಗಿ ಇಂತಹ ಕಾಶಿಯು ಆಧ್ಯಾತ್ಮಿಕ, ಧಾರ್ಮಿಕ, ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಮಹಾಕ್ಷೇತ್ರ. ಅಷ್ಟು ಮಾತ್ರವಲ್ಲ, ಚಾರಿತ್ರಿಕವಾದ ಮಹಾಪ್ರಾಶಸ್ತ್ಯವನ್ನೂ ಈ ಕಾಶಿ ಕ್ಷೇತ್ರ ಹೊಂದಿದೆ. ಈ ಕಾಶಿ ಎಷ್ಟು ಪುರಾತನವಾದದ್ದು ಅಥವಾ ಎಷ್ಟು ಹಳೆಯದ್ದು, ಯಾವ ಯುಗದ್ದು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಯಾರಿಗೂ ಗೊತ್ತಿಲ್ಲ. ಪುರಾಣದ ಪ್ರಕಾರ ಈ ಕ್ಷೇತ್ರವು ಸೃಷ್ಟಿಯ ಆರಂಭದಿಂದಲೂ ಇದೆ. ಈ ಮಾತು ಯಾವುದೇ ಪಾಶ್ಚಾತ್ಯ ವಿಜ್ಞಾನಿಗಳು, ಸಂಶೋಧಕರು ಒಪ್ತಾರೆ. ಏಕೆಂದರೆ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಾಚೀನವಾದ ನಾಗರಿಕತೆ ಇರುವಂತಹ, ಜನಗಳು ವಾಸ ಮಾಡುತ್ತಿದ್ದಂತಹ ಜಾಗ ಯಾವುದು ಅಂತಂದರೆ ಭೂಮಿಯ ಮೇಲೆ ಅದು ಕಾಶಿ ಮಾತ್ರವೇ. ಎಲ್ಲ ಜ್ಞಾನಿಗಳಿಗೆ, ಸಾಧಕರಿಗೆ, ಸಿದ್ಧಪುರುಷರಿಗೆ, ದೇವತೆಗಳಿಗೆ ಆವಾಸ ಕ್ಷೇತ್ರ ಕಾಶಿ ಅಂತ ಅನಿಸಿದೆ. ಈ ಕಾಶಿಯನ್ನ ಅವಿಮುಕ್ತ ಕ್ಷೇತ್ರ ಅಂತ ಕರೆದಿದ್ದಾರೆ. ಯಾಕೆ ಆ ಹೆಸರಿನಿಂದ ಕರೆದಿದ್ದಾರೆ ಅಂತಂದ್ರೆ ನೋಡಿ, ಮುಕ್ತಿ ಅಂತಂದ್ರೆ ಬಿಡುಗಡೆ, ಬಿಡುವುದು ಅಂತ. ಅವಿಮುಕ್ತ ಅಂದರೆ ಬಿಡದೇ ಇರುವುದು ಅಂತ, ಸದಾಕಾಲ ಅದರ ಜೊತೆಗೆ ಸಾಂಗತ್ಯದಲ್ಲೇ ಇರುವಂಥದ್ದು ಅಂತ. ಹಾಗಾಗಿ ಶಿವನು ಕಾಶಿ ಕ್ಷೇತ್ರವನ್ನ ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಬಿಟ್ಟು ಇರುವುದಿಲ್ಲ. ಆ ಕಾರಣದಿಂದಲೇ ಕಾಶಿಯನ್ನ ಅವಿಮುಕ್ತ ಕ್ಷೇತ್ರ. ಶಿವನು ಸದಾಕಾಲ ಕಾಶಿಯಲ್ಲಿ ನೆಲೆಯಾಗಿರ್ತಾನೆ, ಅಥವಾ ಕಾಶಿಯೇ ಶಿವನ ರೂಪ ಅಂದಮೇಲೆ ಕಾಶಿಯನ್ನು ಬಿಟ್ಟು ಶಿವನಿಲ್ಲ, ಶಿವನ ಬಿಟ್ಟು ಕಾಶಿ ಇಲ್ಲ ಅಂತ ಅರ್ಥ. ಇನ್ನು ಈ ಕಾಶಿಗೆ ಆನಂದವನ ಅನ್ನುವ ಹೆಸರೂ ಇದೆ. ಯಾವ ಕ್ಷೇತ್ರದಲ್ಲಿರುವುದರಿಂದ ಶಿವನಿಗೆ ಸದಾಕಾಲ ಮುದವಾಗುತ್ತೋ, ಸದಾ ಸರ್ವಕಾಲದಲ್ಲಿಯೂ ಆನಂದ ಭರಿತನಾಗಿರುತ್ತಾನೋ ಆ ಕಾಶಿಯನ್ನ ಆನಂದವನ ಅಂತ ಹೇಳಿ ಕರೆಯುವಂಥದ್ದು. ಮತ್ತು ಈ ಕಾಶಿಗೆ ವಾರಣಾಸಿ ಅನ್ನುವ ಹೆಸರು ಸುಪ್ರಸಿದ್ಧವಾಗಿದೆ. ವರಣ, ಅಸಿ ಈ ಎರಡೂ ನದಿಗಳು ಬಂದು ಸೇರುವ ಜಾಗ, ಅಲ್ಲಿ ಗಂಗೆಯೂ ಸೇರ್ತಾಳೆ. ಆ ಸಂಗಮ ಕ್ಷೇತ್ರದಲ್ಲಿ ಧಾವಿಸಿ ಬರ್ತಾಳಂತೆ ಗಂಗೆ. ಯಾವಾಗ ನಾನು ಕಾಶಿಗೆ ಬಂದು ಸೇರುತ್ತೇನೋ, ಆ ಶಿವನ ಸಾನ್ನಿಧ್ಯಕ್ಕೆ ಹೋಗ್ತೇನೋ ಅಂತ ಕಾಯ್ತಾಳಂತೆ. ಅಂತಹ ದಿವ್ಯ ಕ್ಷೇತ್ರಕ್ಕೆ ವಾರಣಾಸಿ ಅನ್ನುವ ಹೆಸರು. ಇನ್ನು ಈ ಕಾಶಿಯನ್ನ ಸಾಂಖ್ಯ ಭೂಮಿ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ. ಇಲ್ಲಿ ಸಾಂಖ್ಯ ಅಂದರೆ ಜ್ಞಾನ ಅಂತ ಅರ್ಥ. ಭಗವದ್ಗೀತೆಯ 2ನೇ ಅಧ್ಯಾಯಕ್ಕೆ ಹೆಸರು ಸಾಂಖ್ಯಯೋಗ, ಅಂದರೆ ಜ್ಞಾನಯೋಗ ಅನ್ನುವಂಥರ್ಥ. ಬ್ರಹ್ಮಜ್ಞಾನವನ್ನು ತಿಳಿಸುವಂತಹ, ಆತ್ಮಜ್ಞಾನದ ದೃಷ್ಟಿಯನ್ನು ತೆರೆಸುವಂತಹ ಭೂಮಿ. ಹಾಗಾಗಿ ಸಾಂಖ್ಯ ಭೂಮಿ ಅಂತ ಹೆಸರು. ಮತ್ತೆ ಈ ಕಾಶಿಗೆ ಸುಖಂ ಅನ್ನುವ ಹೆಸರಿದೆ ಅಂತ. ಅಂದರೆ ಬ್ರಹ್ಮಾನುಭವದ ಸುಖವನ್ನು ಕೊಡುವಂಥದ್ದು, ಚಿತ್ ಸುಖವನ್ನು ಕೊಡುವಂಥದ್ದಾದ್ದರಿಂದ ಈ ಕಾಶಿಗೆ ಸುಖ ಅನ್ನುವ ಹೆಸರಿದೆ ಅಂತ. ಮತ್ತೊಂದು ಕಾಶಿಗೆ ಪ್ರಧಾನವಾದ ಹೆಸರು ಮಹಾಸ್ಮಶಾನ ಅಂತ ಕರೆದಿದ್ದಾರೆ. ಮತ್ತು ಶಿವನನ್ನೂ ಸಹ ಸ್ಮಶಾನವಾಸಿ ಅನ್ನುವ ಹೆಸರಿದೆ. ಬಹಳಷ್ಟು ಜನಗಳಿಗೆ ಅದು ತಿಳಿದಿರುವ ವಿಚಾರ. ಆದರೆ ಸ್ಮಶಾನವಾಸಿ ಅಂತಿದ್ದ ಹಾಗೆ ಎಲ್ಲೋ ಮಡಿಮಡಿಯಾದಂತಹ ಶಿವಭಕ್ತರಿಗೆ ನೋವಾಗಬಹುದೋ ಏನೋ ಗೊತ್ತಿಲ್ಲ. ಆದರೆ ಈ ಪದದ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಆಗ ಶಿವನು ಹೇಗೆ ಸ್ಮಶಾನವಾಸಿ ಅನ್ನುವಂಥದ್ದು ನಮಗೆ ತಿಳಿಯುತ್ತೆ. ನೋಡಿ, ಸ್ಮಶಾನ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ ಶಯನಾತ್ವ, ಶಮನತ್ವ, ಸ್ಮಶಾನಂ ಅಂತ ವ್ಯುತ್ಪತ್ತಿ ಹೇಳುವಂತಹ ವಿಚಾರ. ಸ್ಮಶಾನ ಅಂತಂದ್ರೆ ಅರ್ಥ ಎಲ್ಲವೂ ಲಯವಾಗುವ ಸ್ಥಳ ಅಂತ ಅರ್ಥ. ಸೃಷ್ಟಿಯೆಲ್ಲ ಯಾರಲ್ಲಿ ಹೋಗಿ ಲಯವಾಗಿ ಹೋಗುತ್ತೋ ಆ ಲೀನವಾಗುವ ಸ್ಥಳವನ್ನು ಸ್ಮಶಾನ ಅಂತ ಕರೆಯುವಂಥದ್ದು. ನಾವೆಲ್ಲ ಸಮಾಧಿ ಅನ್ನುವಂಥ ಒಂದು ಪದವನ್ನು ಕೇಳಿದ್ದೇವೆ. ಪತಂಜಲ ಮಹರ್ಷಿಗಳು ಆ ಪದವನ್ನು ಬಳಸಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ 8ನೆಯ ಸ್ಥಿತಿಯನ್ನು ಸಮಾಧಿ ಸ್ಥಿತಿ ಅಂತ ಹೇಳಿ ಕರೆದಿದ್ದಾರೆ. ಮತ್ತೆ ಸಮಾಧಿ ಅನ್ನುವುದಕ್ಕೆ 2 ರೀತಿಯ ಅರ್ಥವನ್ನು ಹೇಳಿದ್ದಾರೆ. ನೋಡಿ, ಸತ್ತವರಿಗೆ ಕಟ್ಟುವಂಥದ್ದು ಸಮಾಧಿಯೇ,
ಆದರೆ ಒಬ್ಬ ಜೀವಂತವಾದಂಥ ಮಹಾತ್ಮನು ಧ್ಯಾನ ಸ್ಥಿತಿಯ ಮೂಲಕ ಸಮಧಿ ಅಂದರೆ ಪರಮಾತ್ಮನಲ್ಲಿ ಸಮಬುದ್ಧಿಯಿಂದ ಲಯವಾಗುವುದು ಅಂತ ಅರ್ಥ. ಹೀಗಾಗಿ ಒಬ್ಬ ಮಹಾತ್ಮನು ಬಾಹ್ಯ ಪ್ರಪಂಚವನ್ನು ಮರೆತು ಅಂತರ್ಮುಖಿಯಾಗಿ ತನ್ನಲ್ಲಿರುವ ಆತ್ಮನಲ್ಲಿ ನೆಲೆಯಾದರೆ, ಲಯವಾಗಿ ಹೋದರೆ ಸಮಾಧಿಸ್ಥನಾದ ಅಂತ ಹೇಳ್ತಾರೆ. ಹಾಗೆಯೇ ಅಂತಹ ಮಹಾತ್ಮನು ಶಿವತತ್ವದಲ್ಲಿ ಲಯವಾಗಿಬಿಟ್ರೆ, ಆ ಪರಮಾತ್ಮ ತತ್ವದಲ್ಲಿ ಈ ಜೀವಾತ್ಮನು ಪರಮಾತ್ಮನಾದ ಶಿವನಲ್ಲಿ ಲಯವಾಗಿ ಬಿಟ್ಟರೆ ಉಳಿಯುವುದು ಯಾವುದು ಅಂದರೆ, ಜೀವ ಬ್ರಹ್ಮೈಕ್ಯ ಸ್ಥಿತಿಯಲ್ಲಿ ಜೀವಾತ್ಮ ಪರಮಾತ್ಮ ಅನ್ನುವ ಎರಡು ಸ್ಥಿತಿ ಇರೋದಿಲ್ಲ, ಎರಡಿರೋದಿಲ್ಲ. ಅದು ದ್ವೈತವಲ್ಲ, ಅದು ಅದ್ವೈತ. ಆಗ ಇರುವುದು ಅಖಂಡವಾದ ಪರಿಪೂರ್ಣ ಜ್ಞಾನಾನಂದ ಸ್ವರೂಪನಾದ ಸನಾತನಾದ ಜ್ಯೋತಿರ್ಮಯನಾದ ಶಿವನೇ. ಆದ್ದರಿಂದ ಉಳಿಯುವವನು ಒಬ್ಬನೇ. ಯಾವುದು ಎಲ್ಲವೂ ಲಯವಾದ ಮೇಲೆ ಉಳಿಯುತ್ತೋ ಅದೇ ಸ್ಮಶಾನ. ಅವನು ಉಳಿಯುವುದರಿಂದ ಅವನು ಸ್ಮಶಾನವಾಸಿ ಅಂತ ಹೇಳಿ ಕರೆಯುವಂಥದ್ದು. ಹೀಗೆ ಸಮಸ್ತವನ್ನು ತನ್ನಲ್ಲಿ ಲಯ ಮಾಡಿಕೊಂಡ ಮೇಲೂ ಯಾವುದು ಉಳಿದಿರುತ್ತೋ ಅದನ್ನು ಸ್ಮಶಾನ ಅಂತ ಹೇಳಿ ಕರೆಯುವಂಥದ್ದು. ಮತ್ತೆ ಈ ಸೃಷ್ಟಿಯಲ್ಲಿ ಎಲ್ಲವೂ ನಾಶವಾಗುತ್ತೆ, ಅಂದರೆ ಎಲ್ಲವೂ ಹೋಗಿ ಶಿವನಲ್ಲಿ ಲಯವಾಗತ್ತೆ, ಏಕೆಂದರೆ ಅವನು ಲಯಕರ್ತ ಆದ್ದರಿಂದ. ಆದರೆ ಶಿವನು ಮಾತ್ರ ಶಾಶ್ವತನಾಗಿರ್ತಾನೆ, ಸನಾತನನಾಗಿರ್ತಾನೆ, ಯಾವಾಗಲೂ ಇರ್ತಾನಾದ್ದರಿಂದ ಅವನನ್ನು ಸ್ಮಶಾನವಾಸಿ ಅಂತ ಹೇಳಿ ಕರೆದರು. ಹೀಗಾಗಿ ಕಾಶಿಯು ಮಹಾಪ್ರಳಯಕಾಲದಲ್ಲೂ ಸಹ ತ್ರಿಕಾಲದಲ್ಲಿಯೂ ಸಹ ನಾಶವಾಗದೆ ಇರುವ ಮಹಾಕ್ಷೇತ್ರವಾದ್ದರಿಂದ, ಜ್ಯೋತಿರ್ಮಯ ಮಂಡಲವಾದ್ದರಿಂದ ಆ ಕಾಶಿ ಕ್ಷೇತ್ರವನ್ನು ಮಹಾಸ್ಮಶಾನ ಅಂತ ಹೇಳಿ ಕರೆದಿದ್ದಾರೆ. ಹೀಗಾಗಿ ಲೌಕಿಕವಾದ ಅರ್ಥದಲ್ಲಿ ಶಿವನು ಸ್ಮಶಾನವಾಸಿ ಅಂದರೆ ಸತ್ತವರನ್ನು ಹೂಳುವಂಥದ್ದು ಅಥವಾ ಸುಡುವಂಥ ಕ್ಷೇತ್ರಾಧಿಪತಿ ಎನ್ನುವ ದೃಷ್ಟಿಯಲ್ಲಿ ಹೇಳ್ತಾರೆ. ಹೀಗೆ ತಾತ್ವಿಕ ಅರ್ಥದಲ್ಲಿ ನೋಡುವುದಾದರೆ ಎಲ್ಲವೂ ತನ್ನಲ್ಲಿ ಲಯ ಮಾಡಿಕೊಂಡ ಮೇಲೂ ತಾನು ಮಾತ್ರ ಉಳಿದಿರುತ್ತಾನೆ ಅನ್ನುವಂಥದ್ದು ತಾತ್ವಿಕವಾದ ಅರ್ಥ ಅಂತ. ಹೀಗಾಗಿ ಇಂತಹ ಕಾಶಿ ವಿಶ್ವನಾಥನನ್ನು ಕಲಿಯುಗದಲ್ಲಿ ಯಾರು ಸೇವಿಸುತ್ತಾರೋ, ಕಲೌ ವಿಶ್ವೇಶ್ವರೋ ದೇವ, ಕಲೌ ವಾರಣಾಸಿ ಪುರಿ, ಕಲೌ ಭಾಗೀರಥಿ ಗಂಗಾ, ದಾನಂ ಕಲಿಯುಗೆ ಮಹತ್ ಅಂತ ಪ್ರಾಶಸ್ತ್ಯ ಕಾಶಿ ಪಟ್ಟಣಕ್ಕಿದೆ ಅಂತ. ಈ ಕಲಿಯುಗದಲ್ಲಿ ಮಾನವನು ಉದ್ಧಾರವಾಗಬೇಕು ಅಂದರೆ ಕಾಶಿ ವಿಶ್ವನಾಥನನ್ನ ಶರಣು ಹೋಗಬೇಕು. ವಾರಣಾಸಿಯಲ್ಲಿ ಸದಾಕಾಲ ಸದಾಚಾರಿಯಾಗಿ ವಾಸ ಮಾಡಬೇಕು. ಭಾಗೀರಥಿ ಎನಿಸಿದಂಥ ಆ ಗಂಗೆಯಲ್ಲಿ ಪವಿತ್ರವಾದ ಸ್ನಾನವನ್ನು ಮಾಡಬೇಕು. ಸಾಧ್ಯವಾದಷ್ಟು ವಂಚನೆ ಇಲ್ಲದೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಇಂತಹ ಈ ಕಾಶಿ ಕ್ಷೇತ್ರದಲ್ಲಿ ಪ್ರಧಾನವಾದ ದೇವತೆಯೇ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ. ವಿಶ್ವನಾಥನೇ ಪ್ರಧಾನವಾದ ದೇವತೆ ಅಂತ. ಇನ್ನು ಈ ಕ್ಷೇತ್ರದಲ್ಲಿ ಶಿವನಿಗೆ ಬಿಡಲಿರಲಾರದ ಶಕ್ತಿ ಅಮ್ಮ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ಇದ್ದಾಳೆ. ಇದು ಜ್ಯೋತಿರ್ಲಿಂಗವಿರುವ ಕ್ಷೇತ್ರವೂ ಹೌದು. ಹಾಗೆಯೇ 18 ಶಕ್ತಿ ಪೀಠಗಳಲ್ಲಿ ಅತ್ಯಂತ ಪ್ರಧಾನವಾದ ತಾಯಿ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ ನೆಲೆಯಾದಂಥ ದಿವ್ಯ ಕ್ಷೇತ್ರವೂ ಹೌದು ಅಂತ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಈ ಕ್ಷೇತ್ರಾಧಿಪತಿ ಶಿವನ ಸ್ವರೂಪವೇ ಆದಂಥ ಕಾಲಭೈರವ ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ ಅಂತ ಶಂಕರ ಭಗವತ್ಪಾದರು ಸ್ತೋತ್ರ ಮಾಡಿದ್ದಾರೆ. ಇನ್ನು ಮತ್ತೊಬ್ಬ ಪ್ರಧಾನವಾದ ದೇವತೆ ಡುಂಡಿ ಗಣಪತಿ.
ಕುಂಡಲೀಕೃತ ನಾಗೇಂದ್ರ ಖಂಡೇಂದುಕೃತ ಶೇಖರಂ ಪಿಂಡೀಕೃತ ಮಹಾವಿಘ್ನಂ ಡುಂಢಿರಾಜಂ ನಮಾಮ್ಯಹಂ ಅಂತ ನಮಸ್ಕಾರ ಮಾಡಿದ್ದಾರೆ ಆ ಮಹಾಗಣಪತಿ. ಅನೇಕ ಗಣಪತಿಯ ಕ್ಷೇತ್ರಗಳಿದ್ದಾವೆ. ಅದಾದ ಮೇಲೆ ಶಿವನ ಹೃದಯವೇ ಆಗಿರಬಹುದಾದಂಥ, ಶಿವನ ಹೃದಯದಲ್ಲಿ ಸದಾ ವಾಸ ಮಾಡಬಹುದಾದಂಥ ಅತ್ಯಂತ ಸಾತ್ವಿಕನಾದಂಥ ಬಿಂದು ಮಾಧವ ಸ್ವಾಮಿ ನಾರಾಯಣನ ದಿವ್ಯ ಕ್ಷೇತ್ರವು ಈ ಕಾಶಿಯಲ್ಲಿ ಇದೆ. ಹಾಗೆ ಸೂರ್ಯನನ್ನೂ ಆರಾಧನೆ ಮಾಡುವಂಥ ಕ್ಷೇತ್ರ ಇದಾಗಿದೆ. ದ್ವಾದಶ ಜ್ಯೋತಿರ್ಲಿಂಗಗಳ ಹೆಸರಿನಲ್ಲಿ ದ್ವಾದಶ ಸೂರ್ಯರ ರೂಪದಲ್ಲಿ ಇಲ್ಲಿ ವ್ಯಕ್ತವಾಗಿದೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹೀಗೆ ಷಣ್ಮತಗಳಿಗೆ ಸಂಬಂಧಪಟ್ಟಂತೆ ಸಮಸ್ತ ದೇವತೆಗಳ ಆವಾಸ ಸ್ಥಾನ, ಮೂಲ ಜಾಗೃತಿ ಸ್ಥಾನ ಈ ಕಾಶಿ ಕ್ಷೇತ್ರ ಅಂತ ಅನಿಸಿದೆ. ಅಷ್ಟು ಮಾತ್ರವಲ್ಲ, ಸರ್ವ ಪಾಪಗಳನ್ನು ಭಸ್ಮ ಮಾಡಬಹುದಾದಂಥ ತಾಯಿ ಗಂಗೆ ಇದ್ದಾಳೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಲ ತರಂಗೆ ಶಂಕರ ಮೌಲಿ ವಿಹಾರಿಣಿ ವಿಮಲೆ ಮಮ ಮತಿರಾಸ್ತಾಂ ತವ ಪದ ಕಮಲೆ. ಹೀಗೆ ಆ ಗಂಗಾ ಮಾತೆಯೂ ಸಹ ಆ ಕಾಶಿಯಲ್ಲಿ ನೆಲೆಸಿದ್ದಾಳೆ. ಹೀಗೆ ವಿಶ್ವೇಶಂ ಮಾಧವಂ ಡುಂಢಿಂ ದಂಡಪಾಣಿಂಚ ಭೈರವಂ ವಂದೇ ಕಾಶಿಂ ಗುಹಾಂ ಗಂಗಾಂ ಭವಾನೀಂ ಮಣಿಕರ್ಣಿಕಾಂ ಅನ್ನುವಂಥ ವಿಶೇಷವಾದ ಪ್ರಾಶಸ್ತ್ಯ ಈ ಕಾಶಿ ಕ್ಷೇತ್ರಕ್ಕೆ ಇದೆ. ಆತ್ಮೀಯರೇ, ಹೀಗೆ ಕಾಶಿಯ ವೈಭವ, ಮಹತ್ವ ಅದನ್ನು ವರ್ಣನೆ ಮಾಡಲು ಸಾಧ್ಯವಿಲ್ಲದೆ ಇರುವಂಥದ್ದು. ಶಿವನೇ ಸಾಕ್ಷಾತ್ತಾಗಿ ಆ ಕಾಶಿಯ ವೈಭವವನ್ನು, ಮಹತ್ವವನ್ನು ಹೇಳಿದ್ದಾನೆ ಎನ್ನುವಾಗ ನಾವು ಅದನ್ನು ಎಷ್ಟು ಹೇಳಿದರೂ ಹೇಳತೀರದಾಗಿದೆ. ಅಂತಹ ಮಹತ್ವವಾದಂಥ ಕಾಶಿ ಕ್ಷೇತ್ರದ ಒಂದು ವಿಶೇಷವಾದ ಮಹತ್ವಕ್ಕೆ ನಾವು ಸಹ ನಮಸ್ಕಾರವನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಆ ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿದು ನಾವು ವಿಶ್ವನಾಥನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.